ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನನ್ನ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಡಿಶೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಅದು ಚಪಾತಿಗೆ ಸೈಡ್ ಡಿಶ್ ಏನಂತೀರಾ, ಕ್ಯಾಪ್ಸಿಕಮ್ ಗ್ರೇವಿ. ಅದಕ್ಕೋಸ್ಕರ ಇಲ್ಲಿ ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ಗ್ರೇವಿ ತುಂಬ ಬೇಗ ಆಗುತ್ತೆ. ತುಂಬ ಹರಿಬರಿ ಇದ್ದಾಗ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅಥವಾ ನೈಟ್ ಡಿನ್ನರಿಗೆ ಮಾಡ್ಕೋಬೇಕು ಅಂದರೂ ಮಾಡಿಸ್ದಂಗಿದೆ ಈ ಗ್ರೇವಿ ಮಾಡ್ಕೊಳ್ಳಿ. ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೆಟೊ ಹಾಕೊಂಬಿಡಿ. ಟೊಮೆಟೊ ಇನ್ನೂ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಫ್ರೈ ಆಗಬೇಕು ಅಂದರೆ ಗೊತ್ತಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇದಾದ ತಕ್ಷಣ ಸ್ವಲ್ಪ ಅರಿಶಿಣ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಇದಿಷ್ಟು ಹಾಕ್ಕೊಂಡು ಬೇಸಿಕ್ ಮಸಾಲ ಅಷ್ಟೇ. ಅದಕ್ಕೆ ಹೇಳಿದ್ದು ಸಿಂಪಲ್ ಗ್ರೇವಿ ಅಂತ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಚೂರು ಮುಚ್ಚಿ ಬೇಯಿಸಿ. ಅದಾದಮೇಲೆ ಇದಕ್ಕೊಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಏನು ಜಾಸ್ತಿ ಹಾಕೋದು ಬೇಡ, ಒಂಚೂರು ಗ್ರೇವಿ ಥರ ಇರಲಿ ಚಪಾತಿ ತಿನ್ನಲಿಕ್ಕೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಯಾಕಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಕಹಿ ಬರುತ್ತೆ, ಈ ಥರ ಫ್ರೈ ಎಲ್ಲ ಮಾಡಿದಾಗ ಕಹಿ ಬರುತ್ತೆ. ಅದಕ್ಕೋಸ್ಕರ ಒಂಚೂರು ಸಕ್ಕರೆ ಹಾಕ್ಕೊಂಡು ಫ್ರೈ ಮಾಡಿ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಆಗುವಂಥ ಒಂದು ರೆಸಿಪಿ ಆಗಿರೋದ್ರಿಂದ. ನೆಕ್ಸ್ಟ್ ಇದಕ್ಕೆ ಬೇಕು ಅಂದರೆ ನಿಮಗೆ ಕಾಯಿ ತುರಿ ಹಾಕ್ಕೊಳ್ಳಿ, ನಾನೆಲ್ಲ ಹಾಕಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇವಾಗ ನಮ್ಮ ಕ್ಯಾಪ್ಸಿಕಮ್ ಗ್ರೇವಿ ಚಪಾತಿ ಒಟ್ಟಿಗೆ ರೆಡಿ ಆಯಿತು. ಸೂಪರಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ, ಸಿಂಪಲ್ಲಾಗಿರುತ್ತೆ, ಆಯಿತಾ. ಈಗ ನಮ್ಮ ಮನೆಯವರು ತಿಂಡಿ ಮುಗಿಸಿ ಆಫೀಸಿಗೆ ಹೊರಟ್ರು. ಇವ್ರು ಹೊರಟ ಮೇಲೆ ಇನ್ನು ಮತ್ತೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನೆಕ್ಸ್ಟ್ ಏನಾಯಿದ್ರು ಮಧ್ಯಾಹ್ನದ ವಿಡಿಯೋ ಇದು. ಮಧ್ಯಾಹ್ನ ನಮ್ಮ ಮನೆಗೆ ಸೋಫಾ ಬಂತು. ಹೊಸ ಸೋಫಾಗೆ ಆರ್ಡ್ರ್ ಕೊಟ್ಟು ತುಂಬ ದಿನ ಆಗಿತ್ತು. ಇವಾಗ ತೊಗೊಂಬಂದರು. ಹಬ್ಬದ ಪೂಜೆಗೆಲ್ಲ ಮುಗಿಸ್ಬಿಟ್ಟು ಅವರು, ನಾವು ಆಯುಧ ಪೂಜೆಯಲ್ಲಿ ಪೂಜೆ ಮಾಡಬೇಕು ಸರ್, ಇದು ಹೊಸ್ದಾಗಿ ರೆಡಿ ಆಗಿರೋದ್ರಿಂದ ಇದನ್ನೇ ಇಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ತಂದುಕೊಟ್ಟಿದ್ದು. ಇಲ್ಲಿ ನೋಡಿ, ತೊಗೊಂಬರ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ನಾವು ಪ್ಯಾಸೇಜಲ್ಲಿ ಕಮ್ಮಿ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಯಾರಾದರೂ ಮನೆ ಕಟ್ಟೋರಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಯಾಕಂದರೆ ನಮಗೆ ಮನೆ ಕಟ್ಟೋವಾಗ ಇದು ಗೊತ್ತಾಗಲಿಲ್ಲ. ಯಾವುದೇ ಫರ್ನಿಚರ್ ತರಬೇಕು ಅಂದರೂ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕು ಹೇಳಿ, ಹಿಂಗೆ ಕೆಳಗಡೆಯಿಂದ ಹಗ್ಗ ಕಟ್ಟಿ ಮೇಲೆ ಎತ್ಕೋಬೇಕು. ಇದೇ ಆಪ್ಷನ್ ನಮಗಿರೋದು. ಸ್ವಲ್ಪ ದೊಡ್ಡ ಫರ್ನಿಚರ್ಸು ಬೇರೆ ಏನಾದ್ರು ತರಬೇಕು, ಬೀರು ಎಲ್ಲ ತರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಹುಡುಗರುಗಳಂತೂ ಪರವಾಗಿಲ್ಲ, ನಾವು ಹೆಂಗಿರು ತೊಗೊಬಂದು ನಿಮ್ಮ ಮನೆಯೊಳಗಡೆ ಸೇರಿಸ್ತೀವಿ ಅಂದ್ಬಿಟ್ಟು ತೊಗೊಬಂದರು. ಹಗ್ಗ ಕಟ್ಕೊಂಡು ತೊಗೊಬಂದು ಇಟ್ಟರು. ಈ ಸೋಫಾ ಬಗ್ಗೆ ನಾನೊಂದು ವಿಡಿಯೋ ಮಾಡಬೇಕು. ಇದು ಯಾವ ವುಡ್ಡಲ್ಲಿ ಮಾಡಿರೋದು, ಇದ್ರದ್ದು ಎಷ್ಟು ಪ್ರೈಸ್ ಎಷ್ಟು, ಮತ್ತು ಯಾವ ಶಾಪಲ್ಲಿ ತಗೊಂಡ್ವಿ ನಾವು, ಅದೆಲ್ಲ ನಿಮಗೆ ನೆಕ್ಸ್ಟ್ ಮುಂಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೋಫಾ ಫುಲ್ ರೆಡಿ ಆಗಲಿ. ಜಸ್ಟ್ ಸೋಫಾ ಮಾತ್ರ ಇದೆ ಪ್ಲೇನಾಗಿ. ಇದಕ್ಕೆ ಸೆಟ್ಟೆಲ್ಲ ಇದೆಲ್ಲ ಹಾಕ್ಸಿ, ಕುಷನ್ ಹಾಕ್ಸಿ ಅದಕ್ಕೆ ಒಂದಷ್ಟು ರೆಡಿ ಮಾಡೋಣ. ಆ ನಂತರದಲ್ಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಫುಲ್ ವಿಡಿಯೋ ಏನು ಹಾಕಿಲ್ಲ ಇದ್ರ ಬಗ್ಗೆ. ಬಟ್ ಸೋಫಾ ಅಂತೂ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಯಾವ ಡಿಸೈನು ಬೇಡ ಅಂತ ಈ ರೀತಿ ಪ್ಲೇನೇ ಹೇಳಿದ್ವಿ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಇದೆ. ನೆಕ್ಸ್ಟು ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾನು ಬಂದದ್ದು ಎಲ್ಲಿಗೆ ಹೇಳಿ, ಹಾಸ್ಪಿಟಲ್ಲಿಗೆ. ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಇವತ್ತು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಕ್ಕೂ ಆಗಲಿಲ್ಲ. ತೀರಾ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಹಾಸ್ಪಿಟ್ಲಿಗೆ ಹೊರಟ್ಬಿಟ್ಟೆ. ಇನ್ನು ಅದರ ನೆಕ್ಸ್ಟ್ ಡೇನೇ ವಿಡಿಯೋ. ಇದು ದೀಕ್ಷನ್ಗೋಸ್ಕರ ಬೆಳಗ್ಗೆನೇ ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅವಳನ್ನ ಕರ್ಕೊಂಡೋಗಿ ಬಸ್ ಹತ್ತಿಸ್ಬೇಕಾಗಿತ್ತು. ಅದಕ್ಕೆ ಹುಷಾರಿಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಕೆಲಸ ನಮ್ಮ ಟೈಮಿಂಗ್ ನಾವು ಮಾಡಿಕೊಡ್ಲೇಬೇಕು ಅವರಿಗೆ. ಸೊ ಅವಳಿಗೆ ತಿಂಡಿ ಮಾಡಿ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದರೆ ಹೆಂಗಿದೆ ಅಂತೀರ, ಸ್ಟ್ಯಾಂಡಲ್ಲಿ ಜನ. ಆ ಸೀನ್ ನೋಡಲಿಕ್ಕೆ ಭಯ ಆಗ್ತಿತ್ತು. ಹೆಂಗಪ್ಪ ಇವಳನ್ನ ಬಸ್ ಹತ್ಸೋದು ನಾನು ಅನ್ನೋ ರೀತಿ ಆಗ್ತಿತ್ತು. ಬಸ್ಗಳಿದ್ವು, ಬಟ್ ಜನ ಅಷ್ಟೇ ಇದ್ದರು. ರಜೆ ಮುಗಿಸಿ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗಿದ್ದರಿಂದ ಮಕ್ಕಳಂತೂ, ಕಾಲೇಜಿಗೆ ಹೋಗೋ ಮಕ್ಕಳು ಮತ್ತು ಯಾರ್ಯಾರು ಅವರವರ ಗೂಡಿಗೆ ಸೇರ್ಕೋಬೇಕು ಅಂತ ಡಿಸೈಡ್ ಆಗಿದ್ರು ಅವರು, ಯಪ್ಪ ಕೊನೆಗೂ ಒಂದು ಸೀಟ್ ಸಿಕ್ತು ನೋಡಿ. ಏನು ಮಾಡ್ತಿದ್ಯಾ? ವಿಟಮಿನ್ ಡಿ ತಗೋತಾ ಇದೆಯಾ ಚಿನ್ನು? ಓಯ್ ಚಿನ್ನು, ಇವನು ನಾವು ಸಾಕಿರೋ
ಚಿನ್ನು ಅಲ್ಲ, ಇವ್ನು ನಮ್ಮ ಮನೆ ಹತ್ರ ಅವನೇ ಬಂದಿರೋದು. ಬಂದಾಗಿನಿಂದ ಊಟ ಹಾಕ್ಕೊಂಡು ನೋಡ್ಕೋತಾ ಇದ್ದೀವಿ. ಈಗ ನಾವು ಮೈಸೂರಿಗೆ ಬಂದಮೇಲೆ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಅವನಿಗೆ ಬೈತಾ ಇದ್ದೆ, ಹೋಗೋ ಆ ಕಡೆ ನಾನು ರಂಗೋಲಿ ಬಿಡಬೇಕು, ನೀರು ಹಾಕಬೇಕು ಅಂತ. ಹಂಗಂದಿದ್ದಕ್ಕೆ ನೋಡಿ ಎಲ್ಲೋಗಿ ಮಲ್ಗವನೆ. ಯಾವಾಗಲೂ ಮನೆ ಮುಂದೆನೇ ಇರ್ತಾನೆ ಇವನು. ಇನ್ನು ಬನ್ನಿ, ಇಲ್ಲಿ ಪೂಜೆ ಎಲ್ಲ ಮುಗಿಸಿ, ಪೂಜೆಯಲ್ಲಿ ಯಾವಾಗಲೂ ಅಷ್ಟೇ ರಾಘವೇಂದ್ರ ಸ್ವಾಮಿಯವರಿಂದ ನನಗೆ ಒಂದು ಹೂವು ಸಿಗ್ತಾನೆ ಇರುತ್ತೆ. ಇದೊಂಥರ ಗುಡ್ ವೈಬ್ರೇಷನ್ ಅನಿಸುತ್ತೆ. ನಂಗೆ ತುಂಬಾ ಖುಷಿಯಾಗುತ್ತೆ ಇದನ್ನು ನೋಡಿದಾಗಂತೂ. ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು 2 ವಿಡಿಯೋ ಹಾಕಿದ್ದೀನಿ ಅನಿಸುತ್ತೆ ಕೇರ್ನಗರದ್ದು. ಒಂದು ವಾರ ಇದ್ದೀವಿ, ನಮಗೆ ಗೊತ್ತಿರಲಿಲ್ಲ ಒಂದೊಂದು ವಾರ ಇಷ್ಟು ದಿನ ಇರ್ತೀವಿ ಅಂತ. ಒಂದು 4 ಡೇಸ್ಗೆ ವಾಪಸ್ ಮೈಸೂರಿಗೆ ಹೋಗ್ತೀವಿ ಅಂದ್ಕೊಂಡ್ವಿ. ಮಕ್ಕಳ ರಜಾ ಇದ್ದಿದ್ದರಿಂದ ಇಲ್ಲೇ ಇದ್ವಿ. ಆದರೆ ಮಧ್ಯ ಒಂದು 3 ಡೇಸ್ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲ. ಇವಾಗಲೂ ಹುಷಾರಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸದ್ಯಕ್ಕೆ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗೀತು. ಇವತ್ತಿನ ರೊಟೀನ್ ಹೇಗಿರುತ್ತೆ, ಏನು ಎತ್ತ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೋಸ್ಟ್ಲಿ ಇದು ನನ್ನ ಕೇರ್ನಗರದ ಈ ರಜೆನ ದಸರಾ ರಜೆಯ ಲಾಸ್ಟ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ನೋಡೋಣ ವಿಡಿಯೋ ಎಲ್ಲಿವರೆಗೆ ಎಷ್ಟಾಗುತ್ತೆ ಅಂತ. ವಿಡಿಯೋ ನೋಡಿ, ಬರೀ ವಿಡಿಯೋ ನೋಡೋದಷ್ಟೇ ಅಲ್ಲ, ಲೈಕ್, ಶೇರ್, ಕಮೆಂಟ್ ಮರಿಬೇಡಿ ಆಯಿತಾ. ಊರಿಂದ ಕರ್ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದರು. ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ದೀಕ್ಷಾ ಹೋಗಿ ಪಕ್ಕದ ಮನೇಲಿ ಕರ್ಬೇವಿನ ಸೊಪ್ಪು ಕಿತ್ಕೊಬಂದಿದ್ದು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು. ಅದನ್ನು ಶಫಲ್ ಮಾಡ್ತಿದ್ದೆ. ಕೇರ್ನಗರ ಮನೆಗೆ ಮೈಸೂರು ಮನೆಗೆ ಅಂತ ತೆಗೆದಿಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಸೋಫಾಗೆ ಕುಷನ್ ಹೊಲಿಸ್ಬೇಕಿತ್ತಲ್ವ, ಅದಕ್ಕೆ ಅವರು ಮೆಷರ್ಮೆಂಟ್ ತೊಗೊಳ್ಳಿಕ್ಕೆ ಅಂತ ಬಂದರು. ಮತ್ತು ಸೋಫಾ ಕವರ್ದು ಕಲರ್ ಕೂಡ ಸೆಲೆಕ್ಟ್ ಮಾಡಬೇಕಾಗಿತ್ತು. ಆಲ್ರೆಡಿ ಅವ್ರು ಕ್ಯಾಟ್ಲಾಗ್ ಕೊಟ್ಟು ಒಂದು 3-4 ದಿನ ಆಗಿತ್ತು. ನನಗೆ ಹುಷಾರಿಲ್ಲದಿರೋದ್ರಿಂದ ನಾನು ಸೆಲೆಕ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಅದಕ್ಕೆ ನಮ್ಮನೆಯವರು ಮತ್ತು ಅವರು ಸೇರಿಕೊಂಡು ಅವರೇ ಸೆಲೆಕ್ಟ್ ಮಾಡ್ತಾಯಿದ್ರು. ಯಾವ ಕಲರ್ ಸೆಲೆಕ್ಟ್ ಮಾಡಿದ್ದಾರೆ, ಏನು ಎತ್ತ ಅಂತ ನಾನು ಸೋಫಾದೇ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಿಮಗೆ ತಿಳಿಸ್ತೀನಿ. ಮತ್ತು ಇನ್ನು ಸಂಜೆ ನಾನು ಮತ್ತು ದೀಪ್ತಿ ಇಬ್ಬರೂ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಕೇರ್ನಗರದಲ್ಲೇ ಬಸವೇಶ್ವರ ಬ್ಲಾಕಲ್ಲಿದೆ ಮಹದೇಶ್ವರ ದೇವಸ್ಥಾನ. ಅಲ್ಲಿಗೆ ನಾವಿಬ್ಬರು ಬಂದ್ವಿ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಯಾಕೋ ಹೊರಗಡೆ ಹೋಗಿ ಬರೋಣ ಅನ್ನಿಸ್ತು. ಇಬ್ಬರೇ ಇದ್ವಿ ಅಲ್ವಾ, ಬಾ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಮತ್ತು ದೀಪ್ತಿ ಇಬ್ಬರೂ ದೇವಸ್ಥಾನಕ್ಕೆ ಬಂದ್ವಿ. ದೀಕ್ಷಾ ಕಾಲೇಜಿಗೆ ಹೋಗಿದ್ಲು, ಅವ್ರ ಅಪ್ಪ ಕೂಡ ಅವಳು ಕಾಲೇಜಿಗೆ ಹೋಗಿದ್ರು. ಏನಕ್ಕೆ ಅಂತೀರಾ, ಕಾಲೇಜು ಬಸ್ಸಿಗೆ ದುಡ್ಡು ಕಟ್ಟಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಹೋಗ್ತೀನಿ, ನಾನೇ ಕರ್ಕೊಂಬರ್ತೀನಿ ಅವಳನ್ನು ಅಂತ ಅವರು ಮೈಸೂರಿಗೆ ಹೋಗಿದ್ರು. ಹಂಗೆ ಆ ಕೆಲಸನ ಮುಗಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಹೋದರು. ಅದಕ್ಕೆ ಇದ್ದಿದ್ದೇ ನಾವಿಬ್ಬರಲ್ವಾ ಅಂದ್ಬಿಟ್ಟು ದೇವಸ್ಥಾನಕ್ಕೆ. ಮತ್ತು ಅವಳು ಸ್ವಲ್ಪ ಚಾಟ್ಸ್ ತಿನ್ನೋದಿರುತ್ತೆ, ಸಿಟಿಗೆ ಕರ್ಕೊಂಬಂದರೆ ಅವಳಂತೂ ಹಂಗೆ ವಾಪಸ್ ಹೋಗೋದಿಲ್ಲ. ಅದಕ್ಕೆ ಅವಳು ಒಂಚೂರು ಓಡಾಡ್ಕೊಂಡು ಬರೋಣ ಇಬ್ಬರೂ, ಸ್ವಲ್ಪ ಹೊರಗಡೆ ಬಂದರೆ ಮೈಂಡ್ಗೂ ಫ್ರೆಶ್ ಅನಿಸುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಇನ್ನು ನನ್ನ ವೀಡಿಯೋಗಳ ಬಗ್ಗೆ ಹೇಳಬೇಕು ಅಂದರೆ, ವಿಡಿಯೋ ಹೇಗೆ ಬರ್ತಿದೆ ಏನು ಅಂತ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ನಿಮ್ಮ ಸಲಹೆಗಳನ್ನ ಕೊಡಿ. ಹಾಗೆಯೇ ನನ್ನ ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ನೀವು ಸ್ಕಿಪ್ ಮಾಡೋದಾಗಲಿ, ಅರ್ಧ ವೀಡಿಯೋ ನೋಡೋದಾಗಲಿ ಆ ಥರ ಮಾಡಿದಾಗ ನನಗೆ ಒಂದು ವಾಚ್ ಓವರ್ ಟೈಮ್ ಅಂತ ಏನು ಹೇಳ್ತಾರೆ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ. ನಾನೊಬ್ಬಳು ಬಿಗಿನರ್ ಆಗಿರೋದು, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಲೇಬೇಕು, ನೀವು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಆವಾಗ ಮಾತ್ರ ನಾನು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳು ಆಗ್ಲಿಕ್ಕೆ ಸಾಧ್ಯ, ಮತ್ತು ನೀವೆಲ್ಲರೂ ನನ್ನ ಫ್ಯಾಮಿಲಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ, ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಡಿಯೋ ನೋಡಿ ಅಂತ. ಇನ್ನು ನಾವು ಮಹದೇಶ್ವರ ದೇವಸ್ಥಾನ ಆದಮೇಲೆ ನಮ್ಮ ಕೇರ್ನಗರದ ರೇಡಿಯೋ ಮೈದಾನಕ್ಕೆ ಬಂದ್ವಿ. ಅಲ್ಲಿ ಗಣೇಶನ ಕೂರಿಸಿದ್ರು. ಇಲ್ಲಿ ಸುಮಾರು ಒಂದು ತಿಂಗಳಿಗಿಂತ ಜಾಸ್ತಿ ಕೂರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಗಣೇಶ. ನೋಡಿ ಎಷ್ಟು ದೊಡ್ಡ ಗಣೇಶ ಅಂದರೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಇದೇ ದೊಡ್ಡ ಗಣೇಶ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ. 2 ಕಣ್ಣು ಸಾಲದು ಅಂತಾರಲ್ಲ ಆ ರೀತಿ ಇತ್ತು. ನಮಗಂತೂ ಸಿಕ್ಕಿದ್ದೆ ಚಾನ್ಸ್ ಅಂತ ಇಬ್ಬರು ಹೋಗಿ ಫೋಟೋ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಬರ್ತಾ ನನ್ನ ಮಗಳು ಏನು ಬೇಕಾದನ್ನು ತಿಂದ್ಕೊಂಡು, ನಾನಂತೂ ಏನೂ ಹೊರಗಡೆ ತಿನ್ನಲಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲದಿರೋದ್ರಿಂದ ಹಾಗೆ ಸುಮ್ಮನೆ ಆದೆ ನಾನು. ಇನ್ನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮ ಏನು ತಿಂಡಿ ಮಾಡ್ತಾಯಿದ್ದೀರಾ? ಆಲೂ ರೈಸ್ ಮಾಡ್ತಾಯಿದ್ದೀನಿ ಕಣಪ್ಪ. ಮಾಡಿದ್ದೀನಿ, ಆಲ್ರೆಡಿ ಮುಗೀತು. ಏನಕ್ಕೆ ಇಷ್ಟು ಬೇಗ ಆಲೂ ರೈಸ್? ಇವತ್ತು ರಜೆ ಅಂದ್ರೂ ನಿಮ್ಮ ಅಪ್ಪಂಗೆ ಬೇಗ ತಿಂಡಿ ಕೊಡಬೇಕು. ಅವ್ರು ಆಫೀಸ್ಗೆ ಹೋಗ್ಬೇಕಂತೆ, ಗದ್ದೆ ಕೆಲಸ ಇದೆಯಂತೆ, ಅಲ್ಲಿಗೆಲ್ಲ ಹೋಗಬೇಕು ಅಂತ. ನೋಡೋ ತಿಂಡಿ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತುಬಿಟ್ಟೆ. ಹಂಗೆ ಫಾಸ್ಟಾಗಿ ಮಾಡಿ ಮುಗಿಸ್ಬಿಟ್ಟೆ. ಹೆಂಗಿರುತ್ತೆ ಆಲೂ ರೈಸ್? ತಿಂದಿದ್ದೀರಾ ಆಲ್ರೆಡಿ? ತಿಂದಿದ್ದೀನಿ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಆದರೆ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಅದೇ ಬೇಜಾರು. ಈಗ ಅಪ್ಪಂಗೆ ಸದ್ಯಕ್ಕೆ ತಿಂಡಿ ಕೊಟ್ಬಿಡೋಣ, ಅವ್ರಿಗೆ ಟೈಮ್ ಆಗುತ್ತೆ. ಆಲ್ರೆಡಿ ಕೇಳಿಸ್ತೈತಲ್ಲ ವಾಯ್ಸು? ಕೇಳಿಸ್ತೈತೆ. ಆಯ್ತಾ ಏನಂತ ಕೇಳಿಸುತ್ತೆ? ಆಯ್ತಾ ತಿಂಡಿ? ತಿಂಡಿ ಕೊಡಲಿಲ್ಲ ಅಂದರೆ ಹಂಗೆ ಹೋಗ್ಬಿಡೋಣ ಅಂತ. ಬಾ ಅಪ್ಪಂಗೆ ತಿಂಡಿ ಕೊಡೋಣ. ಹಿಂಗೈತೆ ಅಂತ ಕೇಳೋಣ. ಮೊಟ್ಟೆ ರೈಸ್ ಅಂದ್ಕೊಂಡ್ರಾ? ಬೇಡ ಅಂದ್ರಲ್ಲ ಮೊಟ್ಟೆ ಸಾಂಬಾರು ಮಾಡಿಬಿಡು ಅಂತ, ಅದಕ್ಕೆ ಆಲೂ ರೈಸ್ ಮಾಡಿದ್ದೀನಿ. ಚೆನ್ನಾಗೈತೆ ಬಿಡು.
ಹಾಂ ಚೆನ್ನಾಗೈತೆ. ವಿಜಯ್ ಒಂದು ವಾರ ಇದ್ದೇ ಇರೋ ನಾವು, ಒಂದು ವಾರ ಇನ್ನು 10 ದಿನ ಆಯ್ತು ಇವತ್ತಿಗೆ. ಹಿಂಗಿತ್ತು ಈಗ ಹೊರಡ್ತಾ ಇದ್ದೀವಿ. ಇವತ್ತು ಹೊರಟ್ಬಿಟ್ರೆ ಇನ್ನು ಮನೆಯವ್ರು ಒಬ್ಬರೇ ಮನೇಲಿ. ಫುಲ್ ಹ್ಯಾಪಿನಾ? ಒಳ್ಳೊಳ್ಳೆ ತಿಂಡಿ ಮಾಡ್ಕೊಂಡು ತಿಂತೀನಿ. ಅಯ್ಯೋ ಎಲ್ಲ ಬೇರೆ ಸುಳ್ಳು. ಏನು ತಿನ್ನೋದೇನು ಹೇಳು? ಮೊಸರನ್ನ ಮೊಸರನ್ನ ಮೊಟ್ಟೆ ಯಾರಾದ್ರೂ ತಿಂತೀರಾ? ಆ ಕಾಂಬಿನೇಷನ್ ತಿನ್ನೋರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡ್ರಪ್ಪ. ಟೊಮಾಟೊ ಗೊಜ್ಜು ಅಷ್ಟೇ. ನಾನು ನನ್ನ ಆಫೀಸ್ ನಮ್ಮ ತೋಟ ಮನೇಲಿ ಇರುತ್ತೆ. ಬರ್ತೀರ ಕ್ಲೀನ್ ಮಾಡಿ ಐತಿಯಲ್ಲ, ಬನ್ನಿ ಕ್ಲೀನ್ ಮಾಡಿ ಹೋಗಿ. ನೀವು ಬೇಜಾರೇನಿಲ್ಲ, ನೋವು ಇತ್ತಿರೋದಕ್ಕೆ ಖುಷಿ ಹ್ಯಾಪಿ ನೋಡಿ. ಹ್ಯಾಪಿ ನಿಮ್ಮನೆ ಹಿಂಗೇನಾ? ಫ್ರೀ ಮಾಡೈತಾ ಇದ್ದೀರಿ. ಕಟ್ಟಾಕೋತಿ ಅದನ್ನ ಅದಕ್ಕೆ ಫ್ರೀ ಬರ್ಡ್. ಇಷ್ಟೊತ್ತರ ಹೋಗೋದು ಎಷ್ಟೊತ್ತರ ಹೋಗ್ಬೋದು. ಅದಕ್ಕೆ ರಾತ್ರಿ 10 ಗಂಟೆ 10:30 ಬಂದ್ಬಿಟ್ಟು ಅನ್ನ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಒಂದು ಮೊಟ್ಟೆ ಮೇಲೆ ನೆಂಚ್ಕೊಂಡು ತಿನ್ನೋದವರು. ಬಿರಿಯಾನಿ ಇನ್ನೂ ತತ್ತಿರಲಿಲ್ಲ, ಮುನ್ನ ಬಿರಿಯಾನಿ. ಅದು ಬಿಟ್ರೇನು ಬ್ರೆಡ್ ಮತ್ತು ಹನಿ ಹಾಂ ಜೇನುತುಪ್ಪ ಬ್ರೆಡ್. ಇವ್ರು ಬ್ರೇಕ್ಫಾಸ್ಟು ತಿಂಡಿ ಐಟಮ್ಸ್ ಹೇಳ್ಬಿಡ್ತೀನಿ. ಆಲ್ರೆಡಿ ಒಂದು ಹೇಳಿದೆ, ಮೊಸರನ್ನ ಮೊಟ್ಟೆ, ಆಮೇಲೆ ಬ್ರೆಡ್ ಮತ್ತು ಹನಿ. ಅದು ಬಿಟ್ಟರೆ ಒಂದು ಆ್ಯಪಲ್ಲು ಅಥವಾ ಒಂದು ಪಚ್ಚಬಾಳೆಹಣ್ಣು ಇಷ್ಟು ತಿನ್ಕೊಂಡು ಅವ್ರ ಮೆನು ಮುಗೀತದೆ. ಅದಕ್ಕೆ ಈ ಥರ ಇರೋದು. ಮೊದಲು ಹೆಂಗಿದ್ರು ಗೊತ್ತಾ? ಒಂದು ಫೋಟೋ ಹಾಕ್ತೀನಿ ನೋಡಿರೋ ಸುಂದಿರಿ, ಫಸ್ಟ್ ಎಷ್ಟು ದಪ್ಪ ಇದ್ರು ಅಂತ, ಇವಾಗ ಹೆಂಗೆ ಆಗ್ಬಿಟ್ಟವ್ರು ಅಂದ್ಬಿಟ್ಟು. ಸರಿ, ಮತ್ತೆ ನಿಮ್ಮನ್ನು ನನ್ನ ಚಾನಲಲ್ಲಿ ಇಂಟರ್ವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಣ್ರಿ. ಬರ್ತೀರಾ? ಬನ್ನಿರಿ. ನಿಜ ಇವ್ರು ಹಿಂಗೆ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ, ಆದರೆ ಇವ್ರ ಲೈಫ್ ತುಂಬ ಸೀರಿಯಸ್ ಆಗಿದೆ. ತುಂಬ ಜನಕ್ಕೆ ಇನ್ಸ್ಪೈರ್ ಆಗೋದು. ಅದರಲ್ಲೂ ಇವಾಗಿನ ಯೂತ್ಸ್ ಏನಿದ್ದಾರೆ ನನ್ನ ಮಕ್ಳ ಥರ ಏಜ್ ಅವ್ರಿಗೆಲ್ಲ ತುಂಬ ಇನ್ಸ್ಪೈರ್ ಆಗೋ ರೀತಿ ಲೈಫ್ ಸ್ಟೈಲ್ ಇರೋದು, ಲೈಫ್ ಸ್ಟೋರಿ ಇರೋದು. ಆದರೆ ಅವ್ರು ಹೇಳ್ಕೋಬೇಕಷ್ಟೇ ಮುಕ್ತವಾಗಿ. ಹೇಳ್ತಾರೇನೋ ಗೊತ್ತಿಲ್ಲ. ತುಂಬ ದಿನದಿಂದ ಕೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಬನ್ನಿರಿ ಅಂತ. ಪೇಮೆಂಟ್ ಕೊಡಬೇಕಂತೆ ನೋಡಿ. ನಾನೇ ಒಬ್ಬ ಬಡ ಯೂಟ್ಯೂಬರ್, ಇವಾಗ ಶುರು ಮಾಡೀನಿ, ಒಬ್ಬ ಬಿಗಿನರ್. ನಾನು ಇವ್ರಿಗೆ ಪೇಮೆಂಟ್ ಕೊಟ್ಟು ನನಗೆ ಕರ್ಕೋಬೇಕಂತೆ ನನ್ನ ಯೂಟ್ಯೂಬ್ಗೆ. ಬರ್ತೀರಾ? ಇಂಟರ್ವ್ಯೂ ಬರ್ತೀರಾ? ಎಷ್ಟು ಬೇಕಪ್ಪ ಪೇಮೆಂಟು? ಚೆಕ್ ಹಾಕೊಳ್ಳೋ ನೋಡಿ, ಚೆಕ್ ಹಾಕೊಳ್ಬೇಕಂತೆ. ಖಾಲಿ ಚೆಕ್ ಹಾಕ್ಬಿಟ್ಟು ಆಮೇಲೆ ನನ್ನ ಮೇಲೆ ಅವರೇ ಕೇಸ್ ಹಾಕ್ತಾರೆ ಅಷ್ಟೇ. ಯಾವಾಗ ಬರ್ತೀರಿ? ಯಾವಾಗ ರೆಡಿಯಾಗಿ ನಾನು ಓಕೆ ಇದ್ದೀನಿ. ಐ ಆಮ್ ನಾಟ್ ಎ ಪಬ್ಲಿಕ್ ಫಿಗರ್. ನೀವು ಪಬ್ಲಿಕ್ ಲೈಫಲ್ಲೇ ತಾನೇ ಜೀವನ ನಡೆಸ್ತಿರೋದು. ನಿಮ್ಮ ಥರ ಪಬ್ಲಿಕ್ ಲೈಫಲ್ಲಿ ಇರೋರು ಬಂದು ಮಾತಾಡಬೇಕು, ನಿಮ್ಮ ಲೈಫ್ ಸ್ಟ್ರಗಲ್ ಎಲ್ಲ ಹೇಳ್ಕೋಬೇಕು. ಅವಾಗಲೇ ಗೊತ್ತಾಗೋದು ಕೆಲವ್ರಿಗೆ. ಇವಾಗಿನ ಮಕ್ಕಳಿಗೆಲ್ಲ ಅರ್ಥ ಆಗೋದು ಯಾವ ಥರ ಇದ್ದು. ಅದೇ 0 to ಹೀರೋ ಈ ಥರ ಒಂದು ಟೈಟಲಲ್ಲಿ ಒಂದು ಎಪಿಸೋಡ್ ಮಾಡಬೇಕು ಅಂತ ಭಾಳ ಆಸೆ ಇದೆ. ನೋಡಿ 10 ಎಪಿಸೋಡ್ ಮಾಡ್ಬೇಕಂತ ಅದಕ್ಕೆ ಬರಲ್ಲ ಅವರು. ನಿಮಗೆ ಬೋರ್ ಆಗ್ಬಿಡುತ್ತೆ ಅಂತ. ನಿಜವಾಗ್ಲೂ ಬೋರ್ ಆಗಲ್ಲ. ಅವ್ರ ಲೈಫ್ ಸ್ಟೋರಿ ಅಷ್ಟೇ ಚೆನ್ನಾಗಿದೆ. ಆದರೆ ಅವ್ರು ಬರ್ಬೇಕು ನನ್ನ ಚಾನಲಲ್ಲಿ ಯಾವತ್ತಾದ್ರೂ ಒಂದಿನ. ಟ್ರೈ ಮಾಡೋಣ. ಬರ್ತೀರಲ್ಲ? 1,000 ಸಬ್ಸ್ಕ್ರೈಬ್ ಮಾಡ್ಕೊ ಬರ್ತೀನಿ. ನೋಡಿ, 1,000 ಸಬ್ಸ್ಕ್ರೈಬರ್ ಆದರೆ ಬರ್ತಾರಂತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೀವು ನಿಮ್ಮ ಮನೇಲಿರೋರು ಎಲ್ಲರೂ, ನೀವಂತೂ ಮಾಡಿರ್ತೀರ, ನೋಡ್ತಾ ಇರೋರು. ಆದರೆ ಅರ್ಧದಷ್ಟು ಮಾತ್ರ ಸಬ್ಸ್ಕ್ರೈಬರ್ ಇರೋದು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ. ನೋಡಿ, ನಮ್ಮ ಮನೆಯವ್ರ ಇಂಟರ್ವ್ಯೂ ನೋಡೋಣ ಆಯಿತಾ? ನಮ್ಮ ಮನೆಯವ್ರ ಅಭಿಮಾನಿಗಳು ಯಾರು ನನ್ನ ಚಾನಲ್ನ ನೋಡ್ತಾ ಇರ್ತೀರಿ, ಅಭಿಮಾನಿಗಳು ನಿಂತು ಅವ್ರ ಪರಿಚಯ ಇರೋರು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಏನ್ರಿ ನೆನ್ಬಿಡ್ರಿ. ನೋಡಿ ನಮ್ಮಮ್ಮ ಇವತ್ತು ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ. ಯಾಕೆ ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀರಮ್ಮ? ಬ್ಯಾಕ್ ಟು ಬೆಬಿಲಿಯನ್ ಅಂತ ಅಂತಾರಲ್ಲವ, ಹಂಗೆ ವಾಪಸ್ ಹೋಗೋದಕ್ಕೆ. ನೋಡು, ಅಲ್ಲಿಂದ ಬರುವಾಗ ಇಷ್ಟು ಬ್ಯಾಗು, ಮತ್ತೆ ಹೋಗೋವಾಗ ಈ ಥರ ಬ್ಯಾಗ್ಗಳು. ಸಾಕಾಗ್ಬಿಟ್ಟಿದೆ. ಈ ಲೈಫು ಯಾವಾಗಪ್ಪ ಮುಗಿಯುತ್ತೆ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ನೋಡಿದವ್ರಿಗೆ ಅನಿಸುತ್ತೆ ಅವ್ರಿಗೇನು ಮೈಸೂರಲ್ಲಿದ್ದಾರೆ, ಕೇರಳದಲ್ಲಿ ಇರ್ತಾರೆ ಅಂತ. ಬಟ್ ನಮ್ಮ ಚಿಂತೆ ನೋಡು, ಒಂದು ದಿನ ಇಡೀಬೇಕು ಎಲ್ಲ ರೆಡಿ ಮಾಡಿ ನಾವು ಮೈಸೂರಿಗೆ ಹೋಗೋಕ್ಕೆ. ಮೈಸೂರಿಂದ ಕೇರಳಕ್ಕೆ ಬರಬೇಕು ಅಂದ್ರೂ ಒಂದು ದಿನ ಅಥವಾ ಹಾಫ್ ಡೇ ಫುಲ್ ಬೇಕು. ಪ್ಯಾಕಿಂಗ್ ಟ್ರಾವೆಲ್. ಬೇರೆ ಕಡೆ ಎಲ್ಲೂ ಹೋಗಲ್ಲ. ಕೇರಳ ಟು ಮೈಸೂರು ಟು ಕೇರಳ ಅಷ್ಟೇ. ಹಿಂಗಿದೆ ನಮ್ಮ ಜೀವನ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಇವಾಗ ಸದ್ಯಕ್ಕೆ. ಇವತ್ತು ಅಮ್ಮಂಗೆ ಹುಷಾರಿಲ್ದಿರೋ ಕಾರಣ ನಾನೇ ಪೂಜೆ ಮಾಡಿದ್ದೀನಿ. ನಾನೇ ಮಾಡೋದು ಯಾವಾಗಲೂ. ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ ಇವತ್ತು. ನೋಡಿ ಹೆಂಗಿದೆ ಅಂತ ಹೇಳಿ. ಅಮ್ಮ ಮಲಗಿದ್ದಾರೆ. ಏನು ಮಲಗೋದೆಲ್ಲ ಏನಿಲ್ಲ, ಏನು ಹುಷಾರಿಲ್ಲ ಅಂತ ಅಡುಗೆ ಕೆಲಸ ಅಂತೂ ನಾನೇ ಮಾಡಬೇಕು ಅಲ್ಲ. ದೇವ್ರಿಗೆ ಒಂದೆರಡು ಹಾಕ್ಕೊಂಡು ಪೂಜೆ ಮಾಡ್ಬಿಟ್ಟಿರೋದಕ್ಕೆ ನಮ್ಮಮ್ಮನ ಮಲ್ಬಿಟ್ಟಿದ್ದೀನಿ. ನಾನೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೋತಾವಳೆ. ಆಲ್ರೆಡಿ ಟೈಮ್ ಎಷ್ಟಾಯಿತು, ಹೊರಡಬೇಕು. ಅಡುಗೆ ಮಾಡಿಡ್ತಾ ಇದ್ದೀನಿ. ಅದ್ರ ಅಪ್ಪನಿಗೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಮೈಸೂರಿಗೆ ಏನು ಮಾಡೋದು ಹೋಗ್ತಾ ಇರೋದು.
ಮುಗೀತಿಲ್ಲಿಗೆ ನಮ್ಮ ಕೆ ಆರ್ ನಗರದ ಡ್ಯೂಟಿ. ಇವಾಗ ಮೈಸೂರು ಡ್ಯೂಟಿಗೆ ಜಾಯ್ನ್ ಆಯ್ತಾ ಇದ್ದೀವಿ, ಓಡ್ತಾ ಇದ್ದೀನಿ. ಬನ್ನಿ ಹೋಗ್ತಾ ಒಂದಷ್ಟು ವಿಡಿಯೋ ಮಾಡಿಕೊಂಡ್ರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಬಾಯ್. ನೋಡಿದ್ರಲ್ಲ ನಮ್ಮ ಕೆ ಆರ್ ನಗರದ ವಿಡಿಯೋ, ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದರೆ ನಮಗಂತೂ ನಮ್ಮನೆನ ಬಿಟ್ಟು ಹೋಗೋದು ನಿಜವಾಗ್ಲೂ ಬೇಜಾರಾಗ್ತಿತ್ತು. ಪರ್ಮನೆಂಟಾಗಿ ಏನು ಬಿಟ್ಟು ಹೋಗ್ತಿಲ್ಲ, ಆದರೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಬಟ್ ಇಲ್ಲಿ 10 ಡೇಸ್ ಇದ್ವಲ್ಲ, ನಿಜವಾಗ್ಲೂ ಬೇಜಾರಾಗ್ತಿತ್ತು ಹೋಗೋವಾಗ. ಆದರೂ ಹೋಗಲೇಬೇಕು, ಅನಿವಾರ್ಯ, ಕಮಿಟ್ಮೆಂಟ್ ಆ್ಯಂಡ್ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕು ಮಕ್ಕಳಿಗೋಸ್ಕರ. ನಾವು ಅಷ್ಟೇ ಅಲ್ಲ, ಪ್ರತಿ ಪೇರೆಂಟ್ಸು ಅಷ್ಟೇ ಅಲ್ವಾ, ತಮ್ಮ ಮಕ್ಕಳಿಗೋಸ್ಕರ ಒಂದಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಒಂದಷ್ಟು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ತೀವಿ. ಅದನ್ನೆಲ್ಲ ನಮ್ಮ ಮಕ್ಕಳು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬಿಟ್ರೆ ಅದಕ್ಕಿಂತ ಸಾರ್ಥಕತೆ ಬಹುಶಃ ಇನ್ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ ಪೇರೆಂಟ್ಸ್ಗಳಿಗೆ ಅಲ್ವಾ. ನಿಜ, ಎಲ್ಲ ಮಕ್ಕಳು ಅದೇ ಥರ ಇರಲಿ. ಅಪ್ಪ ಅಮ್ಮನ ಸ್ಯಾಕ್ರಿಫೈಸ್, ಅವ್ರ ಕಷ್ಟ ಎಲ್ಲನೂ ಮಕ್ಕಳು ಅರ್ಥ ಮಾಡಿಕೊಂಡು ಲೈಫಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ಬಿಡಲಿ ಅನ್ನೋದು ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ನನ್ನ ಮಕ್ಕಳು ಮಾತ್ರ ಅಲ್ಲ, ಪ್ರತಿ ಮಕ್ಕಳು ಅದೇ ಥರ ಇರಲಿ ಅಂತ ಯಾವಾಗಲೂ ನಾನು ದೇವ್ರ ಹತ್ರ ಬೇಡ್ಕೋತಾ ಇರ್ತೀನಿ. ಇನ್ನು ಮನೆಯವರು ನಮ್ಮನ್ನು ಬಸ್ ಹತ್ತಿಸ್ಲಿಕ್ಕೆ ಅಂತ ನಮ್ಮನ್ನ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿದ್ರು. ಅವ್ರಿಗೂ ಒಂಥರ ಬೇಜಾರು, ನಾವೆಲ್ಲ ಇದ್ದು ಹೊರಡ್ತಾ ಇದ್ದೀವಿ ಅಂದರೆ ಅವ್ರಿಗೂ ಒಂಥರ ಅಯ್ಯೋ ಒಬ್ಬನೇ ಇರ್ತೀನಲ್ಲ ಅಂತ. ಆದ್ರೂ ನಮ್ಮ ಕಮಿಟ್ಮೆಂಟ್ಸ್, ನಮ್ಮ ವರ್ಕ್ ನಮ್ಮನ್ನು ಕರಿತಾನೇ ಇರುತ್ತೆ. ಇನ್ನು ಅವ್ರು ಬಸ್ ಹತ್ತಿ ಕಳಿಸಿದ್ರು. ಬಸ್ಸೇನೋ ಬಂದ್ವಿ, ಆದರೆ ನಮ್ಮ ಸ್ಟಾಪಿಗಿನ್ನ ಹಿಂದೆನೇ ಇಳಿಸಿದ್ರು. ಏನಕ್ಕಂದರೆ ದಸರಾ ಟೈಮು, ಲೈಟಿಂಗ್ಸು, ಅದರಿಂದ ಇನ್ನು ಮುಂದೆ ಹೋಗಲ್ಲ ಆ ಕಡೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟಾಪಲ್ಲೇ ಇಳಿಸಿದ್ರು. ನಮಗಂತೂ ಮನೆಗೆ ಹೋಗಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂದರೆ, ಅವತ್ತು ಆಟೋ ಬುಕ್ ಆಗ್ತಿರಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ದೀಕ್ಷಾ ಬೇರೆ ಒಂದು ಆ್ಯಪಲ್ಲಿ ಆಟೋ ಬುಕ್ ಮಾಡಿದ್ಲು. ಅಂತೂ ಇಂತೂ ಆಟೋ ನಮಗೆ ಸಿಕ್ತು. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂಥರ ಖುಷಿ, ಅಪ್ಪ ಅಂತೂ ಮನೆಗೆ ತಲುಪಿದ್ವಲ್ಲ ಈ ದಸರಾ ಟೈಮಲ್ಲಿ ಅಂತ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ಲ, ಮೊದಲೇ ಹೇಳ್ದಂಗೆ ದಯವಿಟ್ಟು ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.